ವಿಶ್ವನಾಥ್ ಗದ್ದೆ ಮನೆ ಕಾಸಬಲಿಂದ ಬಟ್ಟೆ ಹಂಚಿಕೆ ಮತ್ತು ಟ್ರ್ಯಾಕ್ ಸೂಟ್ ಕೊಡೋಕ್ಕೆ ಬ್ಯಾಗ್ ಕೊಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಡವರ ಮಕ್ಕಳು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಆದರೆ ಬಡವರ ಮಕ್ಕಳೇ ಜಾಸ್ತಿ ಇದ್ದಾರೆ. ಹಾಗಾಗಿದ್ದರಿಂದ ಅವರಿಗೆ ಈ ಥರ ಬಟ್ಟೆ ಕೊಟ್ಟು ಇದು ಮಾಡೋದು ಅವ್ರದ್ದು ಒಂದು ಸಮಾಜ ಸೇವೆ ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ. ಇದು ತುಂಬ ಒಳ್ಳೆಯ ಕೆಲಸ. ಇದು ಮುಂದುವರ್ಸ್ಕೊಂಡು ಹೋಗಬೇಕು. ಇದರಲ್ಲಿ ಯಾರೋ ರಾಜಕೀಯ ಮಾಡೋದು ತಪ್ಪು ಅನಿಸ್ತಿದೆ ನನಗೆ. ಯಾಕಂತ ಹೇಳಿದ್ರೆ ಸ್ಕೂಲ್ ಮಕ್ಕಳಿಗೆ ಕೊಡ್ತಿರೋದು. ಈಗ ಅವ್ರ ಪೇರೆಂಟ್ಸ್ ಬನ್ನಿ ಅಂತ ಹೇಳಿದಾರಂತೆ, ಪೇರೆಂಟ್ಸ್ ಬಂದಿದ್ದಾರೆ, ಇದು ಮಾಡಿದ್ದಾರೆ. ಮತ್ತು ಇದು ಯಾವುದೇ ಒಂದು ರಾಜಕೀಯವಾದ ಕಾರ್ಯಕ್ರಮ ಅಲ್ಲ ಅಂತ ನನಗೆ ಅನಿಸಿದೆ. ನನ್ನೂ ಕರೆದಿದ್ದಾರೆ, ನಾನು ಬಂದಿದ್ದೀನಿ. ಇದು ಒಳ್ಳೆ ಕಾರ್ಯಕ್ರಮ, ಮುಂದೋರು ಹಿಂಗೆ ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಪೋಷಕರ ಕಡೆಯಿಂದ ನಾನು ಕಳಕಳಿಯಲ್ಲಿ ವಿನಂತಿ ಮಾಡ್ತೀನಿ. ಅಲ್ಲ, ನಿಮಗೆ ಏನಾದರೂ ಡೌಟ್ ಇದೆಯಾ? ಕಳೆದ ವರ್ಷ ಕೊಟ್ಟಿದ್ರು ಏನೋ ಕಾರ್ಯಕ್ರಮದಲ್ಲಿ ಸಮಸ್ಯೆ ಆಗಿಲ್ಲ, ಈ ವರ್ಷ ಯಾಕೆ ಸಮಸ್ಯೆ ಆಗ್ತಿದೆ ಅಂತ ಅನಿಸ್ತಿದೆ? ಅಲ್ಲ, ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಈಗ ಬಂದಾಗಲೇ ಗೊತ್ತಾಗಿರೋದು. ನೀವು ಫೋನ್ ಮಾಡಿದಾರಂತೆ, ರಾಜಕೀಯ ಒತ್ತಡ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ವಿಷಯ ಗೊತ್ತಿಲ್ಲ. ಇದು ಯಾವುದೇ ರಾಜಕೀಯ ಒತ್ತಡ ಇದ್ರೂ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಅಂತ ನನಗೆ ಅನಿಸಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಇದು ನೀವು ಟ್ಯಾಕ್ಸ್ ಸೂಟ್ ಇದು ಕೊಡೋದ್ರಿಂದ ಮಕ್ಕಳು ಒಂದು ಖುಷಿಯಾಗಿರ್ತಾರೆ. ಯಾಕಂದರೆ ನಾವು ಒಂದು ಸ್ನೇಹ ಬಳಗ ಅಂತ ಇವರೆಲ್ಲ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಬಾಟಲ್ಲು, ಕೊಡೆ, ಬುಕ್ಕು ಎಲ್ಲ ಕೊಟ್ಟಿದ್ದೀವಿ. ಹಾಗೆ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಹೆಲ್ಪ್ ಆಗುತ್ತಲ್ಲ. ಈಗ ಯಾರೋ ಪಾಪ 3,000 ರೂಪಾಯಿದು ಒಂದು ಬಟ್ಟೆ ತರಬೇಕು ಅಂತ ಹೇಳಿದ್ರೆ ಅದು ತುಂಬ ಕಷ್ಟದ ವಿಶೇಷನೇ ಅಲ್ವಾ? ಹಾಗಾಗಿ ಇದರಿಂದ ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬೇರೆ ಯಾರು ಇದರಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ನನಗೆ ಅನಿಸ್ತಾ ಇದೆ. ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಇದೆ. ಯಾಕಂದರೆ ಅವರೊಂದು ಸಾರ್ವಜನಿಕವಾಗಿ ಅದರ ಮೇಲೆ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ, ಮಕ್ಕಳು ಇದು ವಿದ್ಯಾವಂತರಾದರೆ ಎಲ್ಲ ಹೇಳಿದ್ದಾರೆ ವಿಶ್ವನಾಥ್ ಅಣ್ಣ. ಹಾಗಾಗಿ ಇದರಿಂದ ಒಳ್ಳೆ ಕಾರ್ಯಕ್ರಮ ಮುಂದೂ ನಡೆಸ್ಕೊಂಡು ಹೋಗಲಿ ಅಂತೇಳಿ ನನ್ನ ಅಭಿಪ್ರಾಯ ಇದೆ. ಹಾಗೂ ಪೋಷಕರದೆಲ್ಲ ಅಭಿಪ್ರಾಯ ಇದ್ದರೆ ಹೇಳಿರಪ್ಪ, ಎಲ್ಲರೂ ಪೋಷಕರೆಲ್ಲ ಅಭಿಪ್ರಾಯ ಉಂಟು ಅಂತ ಹೇಳಿದ್ದಾರೆ. ಹಾಗಾದರೆ ಸರ್, ಶೃಂಗೇರಿ ಕ್ಷೇತ್ರದಲ್ಲೂ ಶಿಕ್ಷಣದಲ್ಲೂ ರಾಜಕೀಯ ಇದೆ ಅಂತ ಹೇಳ್ತೀರಾ? ಗೊತ್ತಿಲ್ಲ, ಇವತ್ತೇ ಫಸ್ಟ್ ಗೊತ್ತಾಗಿರುತ್ತೆ ನಮ್ಗೆ ಈ ಥರನೂ ಆಗುತ್ತೆ ಅಂತ ಹೇಳ್ತಾರೆ. ಈಗ BO ಹತ್ರ ಶಾಲೆಗೆ ಏನಾದ್ರು ಪರಿಕರಣಗಳು ಇವು ಏನಾದರೂ ಬೇಕು, ಕೆಲಸ ಆಗಬೇಕಂದ್ರೆ BOನೇ ಹೇಳ್ತಾರೆ, ಶಾಲೆಯಲ್ಲಿ ನೀವು ಯಾರು ದಾನಿಗಳನ್ನ ಹಿಡಿದ್ಬಿಟ್ಟು ಏನಾದ್ರು ತಗೊಂಡು ಕೆಲಸ ಮಾಡಿಸಿ ಅಂತ ಹೇಳ್ತಾರೆ. ಆದರೆ ಈಗ ಕೊಡ್ತಾ ಇರೋರಿಗೆ ತೊಂದರೆ ಮಾಡ್ತಿರೋದು ಇದು ಭಾರಿ ಒಂದು ಮನಸ್ಸಿಗೆ ಬೇಜಾರಾಗುವಂಥ ವಿಷಯ. ಅವರೇನೋ ದುಡ್ಡು ಹೆಚ್ಚಾಗಿ ಏನೋ ದಾರಿ ಮೇಲೆ ಹಾಕ್ಕೊಂಡು ಹೋಗುವಂಥ ವಿಷಯ ಅಲ್ಲ ಇದು. ಏನೋ ಎಲ್ಲರಿಗೂ ಬಡವರಿಗೆ ಒಳ್ಳೇದಾಗಲಿ. ಇಲ್ಲಿ ನಮ್ಮ ಗ್ರಾಮದಲ್ಲಂತೂ ಎಲ್ಲ ಬಡವರೇ ಇರೋದು, ಯಾರು ಎಲ್ಲ ಕೂಲಿ ಮಾಡೋರೇ ಇರೋದು. ಅವ್ರಿಗೆ ಈಗ ಏನೋ ಒಂದು 3,000 ರೂಪಾಯಿದು ಮೊತ್ತ ಸಿಗ್ತಾ ಇದೆ ಅಂದರೆ ಅವ್ರಿಗೆ ಖುಷಿ ಪಡುವಂಥದ್ದು. ಅವರೆಲ್ಲ ಕೂಲಿ ಮಾಡಿ ಬಟ್ಟೆ ಬರೀ ತರೋದಕ್ಕೆ ಅವರಿಗೆ ಅದೊಂದು ಉಳಿಯುತ್ತಲ್ಲ, ಅದನ್ನಾದರೂ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಇದರಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಮಾಡಿದ್ದಾರೆ. ಮನಸ್ಸಿಗೆಲ್ಲ ತುಂಬ ಎಲ್ರಿಗೂ ನೋವಾಗಿದೆ. ಅದನ್ನು ನಮ್ಮ ಗ್ರಾಮಸ್ಥರು ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಇದು ಮಾಡ್ತಾ ಇದ್ದೀವಿ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ.